ಕೀರ್ತನೆ 115, 12ನೇ ವಚನ. ಏನು ವಾಕ್ಯ ಹೇಳ್ತದೆ ನೋಡ್ರಿ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು. ಹಲ್ಲೆಲೂಯಾ. ಮಗನೇ ಮಗಳೇ, ನಿನ್ನನ್ನ ನೋಡಿ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದೇನೆ. ನೀನು ಅಂದುಕೊಳ್ತಾ ಇದೆಯಾ, ಈ ರೋಗದಿಂದ ಯಾವಾಗ ನನಗೆ ಬಿಡುಗಡೆ, ಸಮಸ್ಯೆಯಿಂದ ಯಾವಾಗ ನನಗೆ ಮುಕ್ತಿ ಆಗ್ತದೆ, ಈ ಸಾಲದಿಂದ ಯಾವಾಗ ನನಗೆ ಬಿಡುಗಡೆ ಆಗ್ತದೆ, ಯಾವಾಗ ಈ ಕುಟುಂಬಗಳಿಂದ ಬಿಡುಗಡೆ ಆಗ್ತದೆ, ಯಾವಾಗ ಈ ಜನರಿಂದ ಬಿಡುಗಡೆ ಆಗ್ತದೆ, ಯಾವಾಗ ಈ ಕೆಲಸದಿಂದ ಬಿಡುಗಡೆ ಆಗ್ತದೆ, ನನಗೆ ಮುಕ್ತಿಗೊಳ್ಳುತ್ತದೆ, ಈ ಸಮಸ್ಯೆ ಯಾವಾಗ ನಾನು ಬಿಟ್ಟು ಹೋಗುತ್ತೆ, ಈ ಪರಿಸ್ಥಿತಿ ಯಾವಾಗ ಬದಲಾಗುತ್ತೆ, ಈ ದಾಸತ್ವದ ಬಂಧನ ಯಾವಾಗ ನಾನು ಬಿಟ್ಟು ಹೋಗುತ್ತೆ ಎಂಬುದಾಗಿ ನರಳುತ್ತಿರುವಂತ, ಚಿಂತನೆ ಮಾಡುತ್ತಿರುವಂತ, ಕಣ್ಣಲ್ಲಿ ನೀರು ಹಾಕುತ್ತಿರುವಂತ ನಿನಗೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಇಂದು ದೇವರು ನೆನಪು ಮಾಡಿಕೊಳ್ತಾ ಇದ್ದಾರೆ. ನಿನ್ನ ಪರಿಸ್ಥಿತಿಗಳನ್ನೆಲ್ಲವನ್ನು ದೇವರು ಪರಿಪೂರ್ಣವಾಗಿ ಬದಲಾಯಿಸಲಿಕ್ಕಿದ್ದಾನೆ. ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆಯವರೆಗೂ ನಿನ್ನ ಜೀವಿತವನ್ನ ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅನ್ನುವುದಾದರೆ ಮೊದಲನೇದಾಗಿ ವಾಕ್ಯವನ್ನು ನೀವು ನಂಬಬೇಕು. ದೇವರ ವಾಕ್ಯ ಅನ್ನುವಂಥದ್ದು, ನಾವು ನಂಬಿಕೆಯಿಂದ ನಡೆಯಲ್ಪಡುವಂಥದ್ದು. ಕ್ರೈಸ್ತನ ಜೀವಿತ ಅನ್ನುವಂಥದ್ದು ಸಾಧಾರಣವಾಗಿ ಸಭೆಗೆ ಹೋಗೋದ್ರಿಂದನೋ, ಪ್ರಾರ್ಥನೆ ಮಾಡೋದ್ರಿಂದನೋ, ಬೈಬಲ್ ಓದೋದ್ರಿಂದನೋ ಅಲ್ಲ. ಆದರೆ ಆ ಬೈಬಲನ್ನ ನಾವು ಓದುವಾಗ, ಆ ವಾಕ್ಯಗಳನ್ನ ನಾವು ನಂಬುವಾಗ ಅದು ನಮ್ಮ ಜೀವಿತದಲ್ಲಿ ದೊಡ್ಡ ಮಹತ್ತಾದ ಕಾರ್ಯಗಳನ್ನು ಮಾಡ್ತದೆ. ಇಸ್ರೇಲ್ ಜನಗಳು ದಾಸತ್ವದಲ್ಲಿ ಇದ್ದಾಗ ಕರ್ತನ ವಾಕ್ಯ ಹೇಳ್ತದೆ, ಅವರನ್ನ ದೇವರು ನೆನಪು ಮಾಡಿಕೊಡ್ತಾರೆ. ಮೋಶೆ ಎನ್ನುವಂತ ಒಬ್ಬ ದೈವ ಸೇವಕನನ್ನು ಕಳಿಸಿಕೊಡ್ತಾರೆ. ಆತನು ಹೋದಾಗ ಆ ಇಸ್ರೇಲ್ ಜನಗಳನ್ನ ವೇದ ಪಂಡಿತರು ಹೇಳ್ತಾರೆ 25 ಲಕ್ಷ ಜನಗಳಿಗೆ ಮೇಲ್ಪಟ್ಟಿದ್ರಂತೆ. 20-25 ಲಕ್ಷ ಜನಗಳು. ಇವತ್ತು ಒಬ್ಬ ಮೋಶೆ ಅಷ್ಟು ಜನಗಳನ್ನ ದಾಸತ್ವದಿಂದ ಕರೆತರ್ತಾನೆ. ನಿನ್ನ ಜೀವಿತದಲ್ಲಿ ಇವತ್ತು ದೇವರು ನೀನು ಕೊಟ್ಟಂತ ಪರಿಶುದ್ಧ ಆತ್ಮನು ಮನುಷ್ಯರನ್ನ ಕಳಿಸ್ಬೋದು, ಕೆಲವರಿಗೆ ಮನುಷ್ಯರನ್ನ ಕಳಿಸೋದಿಲ್ಲ. ನಿನ್ನಲ್ಲಿರುವಂತ ನಂಬಿಕೆ ನಿನ್ನ ಜೀವಿತವನ್ನ ಅದರಿಂದ ಬಿಡುಗಡೆ ಮಾಡಲಿಕ್ಕಿದೆ. ಇವತ್ತು ಈ ವಾಕ್ಯವನ್ನ ನೀನು ನಂಬುವುದಾದರೆ ಇಂದು ಈ ಕ್ಷಣದಲ್ಲಿ, ಇದೇ ದಿವಸದಲ್ಲಿ ನಿನ್ನನ್ನ ಎಲ್ಲಾ ಸಮಸ್ಯೆಗಳಿಂದ, ಸಣ್ಣ ಸಮಸ್ಯೆಯಿಂದ ದೊಡ್ಡದ ಸಮಸ್ಯೆಗಳಿಗೆ ಇರುವಂತ ಎಲ್ಲ ಪ್ರಾಬ್ಲಮ್ಗಳಿಂದ ನಿನ್ನನ್ನು ದೇವರು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ನಿನ್ನನ್ನು ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಹೇಳುವುದಾದ್ರೆ ಅದು ಮಾಡೇ ಮಾಡ್ತಾನಲ್ಲ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಎಲ್ಲರನ್ನು ನಾನು ಆಶೀರ್ವಾದ ಮಾಡ್ತೇನೆ. ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಕಾರ್ಯಗಳಲ್ಲೂ ದೇವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ನಂಬುತ್ತೀಯಾ? ಈ ಮಾತನ್ನ ನೀನು ನಂಬಿದ್ದೀಯಾ? ನೀನು ನಂಬಿರುವುದಾದರೆ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು. ಇನ್ನು ಹೇಳು, ನಿನಗಿರುವಂತಹ ಸಮಸ್ಯೆನ ದೇವರೇ ಇವತ್ತು ಇದರಿಂದ ಬಿಡುಗಡೆ ಮಾಡು, ಇವತ್ತು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಕರ್ತನೇ ಸ್ತೋತ್ರ ರಾಜ. ಯಾರೆಲ್ಲ ತಮ್ಮ ತಮ್ಮ ಹೃದಯಗಳ ಮೇಲೆ ಕೈ ಇಟ್ಟು ಅವರ ಕಷ್ಟಗಳನ್ನು, ಅವರ ಕಣ್ಣೀರನ್ನು, ಅವರ ದುಃಖವನ್ನು ಹೇಳಿಕೊಳ್ತಾ ಇದ್ದಾರೆ, ದೇವರಿಗೆ ಯಾವ್ಯಾವ ಸಮಸ್ಯೆಗಳಲ್ಲಿ, ಯಾವ್ಯಾವ ಕಟ್ಟುಗಳಲ್ಲಿ, ಯಾವ್ಯಾವ ಚಿಂತನೆಗಳಲ್ಲಿ, ರೋಗದಲ್ಲಿ, ಸಾಲಗಳಲ್ಲಿ, ಕಣ್ಣೀರುಗಳಲ್ಲಿ, ದುಃಖಗಳಲ್ಲಿ ರಾಜ ಒಳಪಟ್ಟು ನರಳುತ್ತಾ ಇದ್ದರು, ಪ್ರತಿಯೊಬ್ಬೊಬ್ಬರನ್ನ ನೀನು ಈ ಕ್ಷಣವೇ ಬಿಟ್ಟು ಇವರೆಂದು ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡಿದ ಹಾಗೆ ಇವರಿಗಿರುವ ಈ ಪರಿಸ್ಥಿತಿಗಳನ್ನ ಬಿಡುಗಡೆ ಮಾಡಿಸು. ನೀನು ಪ್ರತಿಯೊಬ್ಬೊಬ್ಬರನ್ನ ಬಿಟ್ಟು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಈ ಎಲ್ಲಾ ಕಷ್ಟಗಳಿಂದ ಮುಕ್ತಿಗೊಳ್ಳಲಿ ರಾಜ. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ.